ನಾಗವಲ್ಲಿಯಲ್ಲಿ ಶಿಕ್ಷಣ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಹೆಜ್ಜೆ. ಕರ್ನಾಟಕ ಪಬ್ಲಿಕ್ ಶಾಲೆಗೆ 2 ಕೋಟಿಯ ನೂತನ ಕಟ್ಟಡ. ತುಮಕೂರು ಜಿಲ್ಲೆಯ ನಾಗವಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು. ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಸಿಎಸ್ಆರ್ ನಿಧಿಯಡಿ ನಿರ್ಮಾಣವಾಗಲಿರುವ ಈ ಕಟ್ಟಡದ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿದ್ದು, ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಶ್ರೀಗಳು, ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ ಶಾಸಕ ಸುರೇಶ್ ಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಗೌಡ, ಇದು ಸಾಮಾನ್ಯ ಶಾಲೆಯಲ್ಲ, ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ವಿದ್ಯಾಭ್ಯಾಸ ಮಾಡಿದ ಪವಿತ್ರ ಶಿಕ್ಷಣ ಸಂಸ್ಥೆ. ಇಂತಹ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ನಿರ್ಮಾಣವಾಗಲಿದೆ. ಶಾಲೆಗೆ ಅಗತ್ಯವಿರುವ ಮೂಲ ಸೌಕರ್ಯಗಳನ್ನ ಕಲ್ಪಿಸಲು ಸರ್ಕಾರದ ಮಟ್ಟದಲ್ಲಿ ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಎಂದರು. ನಾನಿವತ್ತು ಒಳ್ಳೆ ಶಾಲೆಗಳನ್ನ ಬಿಲ್ಡಿಂಗ್ ಗಳನ್ನ ಕಟ್ಟಪ್ಪ ಅಂತ ಹೇಳಿದ್ರೆ, ನಾನು ಈಗಲೇ ಹೇಳಿದೆ, ಈ ಶಾಲೆಯಲ್ಲಿ ಓದುವಂತ ಮಗು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡು ತಾನು ಜೀವನವನ್ನ ಮಾಡಬಲ್ಲೆ, ಅಷ್ಟು ವಿದ್ಯಾವಂತನಾಗಿರ್ಬೇಕು, ಸಂಸ್ಕಾರವಂತನಾಗಿರ್ಬೇಕು, ಜ್ಞಾನವಂತನಾಗಿರ್ಬೇಕು ಅನ್ನೋದು ನನ್ನ ವಿನಂತಿ. ನಮ್ಮ ಶಿಕ್ಷಕರು ಇಲ್ಲಿ ಎಲ್ಲ ಮೆರಿಟೋರಿಯಸ್ ಶಿಕ್ಷಕರಿದ್ದಾರೆ. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇವತ್ತು ಈ ಶಾಲೆ 3 ವರ್ಷದಿಂದ 1 ವರ್ಷದಲ್ಲಿ 39 ಕೊಠಡಿಗಳನ್ನು ನಾವು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಸೋಮಣ್ಣ, ರಾಜ್ಯದಲ್ಲಿ ಹಾಗೂ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದು ಅಗತ್ಯ ಕ್ರಮಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಎಂದು ಹೇಳಿದ್ರು. ತಮ್ಮ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಕೇವಲ 5 ಕೋಟಿ ರೂಪಾಯಿ ಅನುದಾನ ಲಭ್ಯವಾಗಿರೋದ್ರಿಂದ ಹಲವು ಕ್ಷೇತ್ರಗಳಿಗೆ ಹಂಚಿಕೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಸಿಎಸ್ಆರ್ ನಿಧಿಯ ನೆರವಿನಿಂದ ನಾಗವಲ್ಲಿ ಶಾಲೆಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಭರವಸೆ ನೀಡಿದ್ರು. ಉಸ್ತುವಾರಿ ಮಂತ್ರಿಗಳು ಬರ್ತಾ ಇದ್ದಾರೆ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ಇನ್ನೂ ನಾವು ಮಳೆ ನಿರೀಕ್ಷೆಯಲ್ಲಿದ್ದೀವಿ. ದುರ್ದೈವ ಅಂತ ಕಾಣಿಸ್ತದೆ. ಅಂತ ಸಂದರ್ಭ ಬಂದಾಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಾವು ಯಾವ್ಯಾವ ರೀತಿ ಅದಕ್ಕೆ ಶಕ್ತಿ ಕೊಡಬೇಕು ಕೊಡೋ ಕೆಲಸ. ಶಿವಕುಮಾರ ಸ್ವಾಮೀಜಿ ವಿದ್ಯಾಭ್ಯಾಸ ಮಾಡಿದ್ರು, ನಿಮ್ಮ ಅನುದಾನದಲ್ಲಿ ಏನಾದ್ರೂ ಹೆಚ್ಚಿನ? ಎಲ್ಲವೂ ಕೂಡ ನಮ್ಮ ಅನುದಾನ ಯಾವುದು ಇಲ್ರಿ. ಈ ದೇಶ ಇವತ್ತೆಲ್ಲ ಬಂದಿರೋ CSR ಫಂಡ್ ಯಾರ್ದು? ಭಾರತ ಸರ್ಕಾರದಲ್ವಾ? ಎಲ್ಲ ಭಾರತ ಸರ್ಕಾರದೇ. ನಾನು ಕೊಡೋದು 4,80,00,000 ದುಡ್ಡು. ಯಾರು ಕೊಡೋದು ಯಾರು ಬಿಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ CSR ಫಂಡನ್ನು ಉಪಯೋಗ ಪಡ್ಕೊಂಡು ಇಂಥ ಪವಿತ್ರವಾದ ಕೆಲಸಗಳಿಗೆ ಮಾಡೋದಕ್ಕೆ ಶಾಸಕರುಗಳು ನಮಗೊಂಚೂರು ಮಾಹಿತಿ ಕೊಟ್ಟರೆ ಅವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ. ನನ್ನ ಫಂಡು, ನನ್ನ ಯಾವುದು ಫಂಡ್ ಅಲ್ಲ, ಇದೆಲ್ಲ ಸಾರ್ವಜನಿಕರ ದುಡ್ಡು. ಇದು ಸಾರ್ವಜನಿಕರ ದುಡ್ಡು. ಇದನ್ನು ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರವಾಗಿ ಅಲ್ಲೊಂದು ಇಲ್ಲೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇವಾಗ ತುಂಬಾಡಿಲಿ ಹೋದೆ, 1,000 ಹೆಣ್ಣುಮಕ್ಕಳಿದ್ರು. ಅದಕ್ಕೋಸ್ಕರ ಇವೆಲ್ಲ ಒತ್ತು ಕೊಡ್ತಾ ಇರೋದು. 2 ವರ್ಷದಲ್ಲಿ ಯಾರ್ಯಾರು ಪುಣ್ಯಾತ್ಮರಿದ್ರು ಅವರೆಲ್ಲ ಸ್ಥಳಗಳನ್ನು ಕೈಗೆತ್ಕೊಂಡಿದ್ದೀವಿ. ನನಗನ್ನಿಸ್ತದೆ ಇಂಥ ಪುಣ್ಯಾತ್ಮರ ಸೇವೆಯನ್ನು ಮುಂದಿನ ಪೀಳಿಗೆ ಪರಿಚಯ ಮಾಡೋದಕ್ಕೆ ಸುರೇಶ್ ಗೌಡ್ರ ಕ್ಷೇತ್ರ ಇರ್ಬೋದು, ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿದೆ ಅವೆಲ್ಲವನ್ನು ಕೂಡ ಮಾಡ್ತೀವಿ. ಮಧುಗಿರಿ ಪಾವಗಡ 2 ಕೂಡ ಈಗಾಗಲೇ ಒಂದು ಹಂತಕ್ಕೆ ತಂದಿದ್ದೇವೆ. ನೀವು ಪದೇ ಪದೇ ಹೇಳ್ತಾ ಇದ್ರಿ, 2027 ಡಿಸೆಂಬರ್ ಒಳಗಡೆ ಆ ಲೈನನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ. ನಾಗವಲ್ಲಿಯಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗೆ ನಿರ್ಮಾಣವಾಗಲಿರುವ ಈ ನೂತನ ಕಟ್ಟಡದಿಂದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಅಗತ್ಯವಾದ ಮೂಲಸೌಕರ್ಯಗಳು ಮತ್ತಷ್ಟು ಬಲವಾಗಲಿದ್ದು ನಾಗವಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೊಸ ಮೈಲಿಗಲ್ಲು ಆಗಲಿದೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಸಿದ್ದೇಗೌಡ, ಬಿಜೆಪಿ ಮುಖಂಡ ಮಾಸ್ತಿಗೌಡ, ಎಸ್ಡಿಎಂಸಿ ಉಪಾಧ್ಯಕ್ಷ NT ನಾಗರಾಜ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮಂಗಳಗೌರಮ್ಮ, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶ್ರೀನಿವಾಸ್ ಒಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.